ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ನಿನ್ನೆ ಏನು ಮ್ಯಾಚು ಗೊತ್ತಾ? ಸೈಕ್ ಮ್ಯಾಚು. ಇಂಡಿಯಾದವ್ರ ಬ್ಯಾಟಿಂಗ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಇಂಡಿಯಾದವರು ಟಾಸಸ್ನ ಸೋಲ್ತಾರೆ, ನ್ಯೂಜಿಲೆಂಡ್ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊಳ್ತಾರೆ. ಓಪನಿಂಗ್ ಬರ್ತಾರೆ ಅಭಿಷೇಕ್ ಶರ್ಮಾ ಹಾಗೂ ಸಂಜು ಸ್ಯಾಮ್ಸನ್ ಅವರು. ಸಂಜು ಸ್ಯಾಮ್ಸನ್ ಸಖತ್ತಾಗಿ ಆಡ್ತಾ ಇರ್ತಾರೆ ಫಸ್ಟ್ ಓವರು. ಆಮೇಲೆ ಕೈಲ್ ಜಮೀಶನ್ ಅವ್ರಿಗೆ ಔಟಾಗಿ ಹೋಗ್ತಾರೆ. ಅದಾದಮೇಲೆ ಇಶಾನ್ ಕಿಶನ್ ಆಡಿಸ್ತಾ ಇರ್ತಾರೆ, ಶ್ರೇಯಸ್ ಅಯ್ಯರ್ನ ಆಡಿಸ್ತಾ ಇರಲ್ಲ ಟೀಮ್ ಇಂಡಿಯಾ ಅವರು. ಯಾಕೆಂದರೆ ಇಶಾನ್ ಕಿಶನ್ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಸ್ ಆಡಲಿದ್ದಾರೆ. ಆದ್ದರಿಂದ ಶ್ರೇಯಸ್ ಅಯ್ಯರ್ಗೆ ಚಾನ್ಸ್ ಕೊಡಲಿಲ್ಲ, ಇಶಾನ್ ಕಿಶನ್ಗೆ ಆಡಿಸಿದ್ರು. ಇಶಾನ್ ಕಿಶನ್ ಅವರು ಚೆನ್ನಾಗೇ ಆಡ್ತಾಯಿದ್ರು. ಆಮೇಲೆ ಸಿಕ್ಸ್ ಹೊಡೆಯಕ್ಕೆ ಹೋಗ್ಬಿಟ್ಟೇ ಔಟ್ ಆದರು ಇಶಾನ್ ಕಿಶನ್ ಅವರು. ಅದಾದಮೇಲೆ ನಮ್ಮ ಅಭಿಷೇಕ್ ಶರ್ಮಾ ಹಾಗೂ ಸೂರ್ಯಕುಮಾರ್ ಯಾದವ್ ನಡುವೆ ಸಖತ್ತಾದಂಥ ಪಾರ್ಟ್ನರ್ಶಿಪ್ ಬರುತ್ತೆ. 99 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ. ಅಭಿಷೇಕ್ ಶರ್ಮಾ ಏನು ಬ್ಯಾಟಿಂಗ್ ಆಡ್ತಾರೆ ಗುರು ಮನುಷ್ಯ, ಯಪ್ಪ. ಸ್ಟೇಟ್ ಆನ್ ದಿ ಗ್ರೌಂಡ್ ಆಗಿರ್ಬೋದು, ಲಾಂಗ್ ಆನಲ್ಲಿ ಆಗಿರ್ಬೋದು, ಲಾಂಗ್ ಆಫಲ್ಲಿ ಆಗಿರ್ಬೋದು, ಸ್ಟೆಪ್ ಔಟ್ ಆಗಿಬಿಟ್ಟು ಸಿಕ್ಸ್ ಹೊಡಿದ್ದಾರೆ. ಸೇಮ್ ಬ್ರೆಂಡನ್ ಮೆಕಲಮ್ನ ನೋಡ್ದಂಗೆ ಆಗುತ್ತೆ. 85 ರನ್ಗಳನ್ನ ಹೊಡೆದಿದ್ದಾರೆ ಜಸ್ಟ್ ಫ್ರಮ್ 36 ಬಾಲ್ಸು. ಆಮೇಲೆ ಸೂರ್ಯಕುಮಾರ್ ಯಾದವ್ ಅವರು ಔಟಾಗಿ ಹೋಗ್ತಾರೆ, ಹಾರ್ದಿಕ್ ಪಾಂಡ್ಯ ಅವರು ಬರ್ತಾರೆ. ಹಾರ್ದಿಕ್ ಪಾಂಡ್ಯ ಅಂತೂ ಬಂದಮೇಲೆ ಈ ಟೀಮ್ ಯಾವ ರೀತಿ ಕಾಣುತ್ತೆ ಅಂದರೆ ಸೈಕ್ ಆಲ್ರೌಂಡರ್ ಆಗು ಅಂತಲೇ ಹೇಳ್ಬೋದು ಹಾರ್ದಿಕ್ ಪಾಂಡ್ಯ ಅವ್ರನ್ನ. ಜಸ್ಪ್ರೀತ್ ಬೂಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ ಇಲ್ಲದೆ ಇರೋ ಟೀಮು ಅಷ್ಟೊಂದು ಕಂಫರ್ಟೇಬಲ್ ಆಗಿರೋದ. ನಾವು ಓಡಿಯಲ್ಲಿ ನೋಡಿದೆ ನ್ಯೂಜಿಲೆಂಡ್ ಮೇಲೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಹಾರ್ದಿಕ್ ಪಾಂಡ್ಯ ಮತ್ತು ಜಸ್ಪ್ರೀತ್ ಬೂಮ್ರಾ ಇಲ್ಲ ಅಂತ ಹೇಳಿದ್ರೆ ಒಂದು ಟೀಮಲ್ಲಿ ಅಂತ. ಯಾಕಂತ ಹೇಳಿದ್ರೆ ಅವರಿಬ್ಬರು ತರೋ ಒಂದು ಎಫರ್ಟ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಅಂತ ಆಲ್ರೌಂಡರ್ ನಿಮಗೆಲ್ಲೂ ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ನೋಡಿ ಹೆಂಗೆ ಬಂದು ಬ್ಯಾಟಿಂಗ್ ಆಡಿದ್ರು, 125 ರನ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ರು. ಆಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಔಟಾಗಿ ಹೋಗ್ತಾರೆ. ಶಿವಮ್ ದುಬೆ ಬರ್ತಿದ್ದಂಗೆ ಒಂದು 4 ಹೊಡಿತಾರೆ. ಆಮೇಲೆ ಸ್ಲೋವರ್ ಒನ್ ಹಾಕ್ಬಿಟ್ಟು ಕೈಲ್ ಜಮೀಶನ್ ಅವರು ಬೇಗ ವಿಕೆಟ್ ಎತ್ಬಿಡ್ತಾರೆ ಶಿವಮ್ ದುಬೆ ಅವರು. ಆಮೇಲೆ ಅಭಿಷೇಕ್ ಶರ್ಮಾ ಕೂಡ 85 ರನ್ಸ್ ಆದಮೇಲೆ ಔಟಾಗಿ ಹೋಗ್ತಾರೆ. ಆಮೇಲೆ ಯಾರಪ್ಪ ಇವರು, ರಿಂಕು ಸಿಂಗ್ ಅವ್ರು ಬರ್ತಾರೆ. ರಿಂಕು ಸಿಂಗು ದಯಾಳ್ಗೆ ಹೊಡೆದಿದ್ರಲ್ಲ ಈ IPL ಅಲ್ಲಿ ಅಹಮದಾಬಾದಲ್ಲಿ, ಆ ಥರ ಹೊಡಿತಾ ಇದ್ರು ಲಾಸ್ಟ್ ಓವರು. 18th ಓವರ್ ಅವ್ರಿಗೆ ಸ್ಟ್ರೈಕೇ ಸಿಗಲಿಲ್ಲ. ಯಾಕೆಂತ ಹೇಳಿದ್ರೆ ಹರ್ಷ್ದೀಪ್ ಸಿಂಗ್ ಅವರು ಬಾಲ್ನ ವೇಸ್ಟ್ ಮಾಡಾಕ್ಬಿಟ್ರು. ಆದ್ದರಿಂದ ರಿಂಕು ಸಿಂಗ್ಗೆ ಅಷ್ಟೊಂದು ಬಾಲ್ ಸಿಗಲಿಲ್ಲ 18th ಓವರ್. 20th ಓವರು ಡ್ಯಾರೆಲ್ ಮಿಚೆಲ್ ಅವ್ರಿಗೆ ಫಸ್ಟ್ ಓವರ್ ಬೌಲಿಂಗ್ ಕೊಡ್ತಾರೆ ಮಿಚೆಲ್ ಸ್ಯಾಂಟ್ನರ್. ಯಾಕೆಂದರೆ ಎಲ್ಲ ಫಾಸ್ಟ್ ಬೌಲರ್ ಕೈಲೂ ಹಾಕ್ಸ್ಬಿಟ್ಟಿರ್ತಾರೆ. ಮಿಚೆಲ್ ಸ್ಯಾಂಟ್ನರ್ ಅವ್ರಿಗೆ ಬೇರೆ ಆಪ್ಷನ್ನೇ ಇರಲ್ಲ. ಬೇಕೆಂದರೆ ಸ್ಪಿನ್ನರ್ ಇರ್ತಾರೆ. ಮಿಚೆಲ್ ಸ್ಯಾಂಟ್ನರು ಕೂಡ ಕಾಸ್ಟ್ಲಿ ಆದರು. ವರ್ಲ್ಡ್ ಬೆಸ್ಟ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆದಂಥ ಮಿಚೆಲ್ ಸ್ಯಾಂಟ್ನರ್ಗೂ ಕೂಡ ಇವತ್ತು ಅಭಿಷೇಕ್ ಶರ್ಮಾ ಆಗಿರ್ಬೋದು ಮತ್ತು ರಿಂಕು ಸಿಂಗ್ ಅವರು ಸಖತ್ತಾಗಿ ಹೊಡೆದಾಕ್ಬಿಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂತೇಳಿದ್ರೆ ಮಿಚೆಲ್ ಸ್ಯಾಂಟ್ನರ್ಗೆ ಹೊಡೆಯೋದಷ್ಟು ಸುಲಭ ಅಲ್ಲ. ವರ್ಲ್ಡ್ ಬೆಸ್ಟ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆದಂಥ ಮಿಚೆಲ್ ಸ್ಯಾಂಟ್ನರ್ ಅವರು. ಹಾಗಾಗಿ ರಿಂಕು ಸಿಂಗು ಮತ್ತು ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಕಾಂಟ್ರಿಬ್ಯೂಟಿಂದ ಇಂಡಿಯಾದವರು 238 ರನ್ಗಳನ್ನ ಟಾರ್ಗೆಟ್ ಕೊಡ್ತಾರೆ. ಅದನ್ನು ಚೇಸ್ ಮಾಡೋಕ್ಕೆ ಬರ್ತಾರೆ ಡೆವಾನ್ ಕಾನ್ವೆ ಹಾಗೂ ಟೀಮ್ ರಾಬಿನ್ಸನ್ ಅವರು. ಬೇಗ ವಿಕೆಟ್ ಕಳ್ಕೊತಾರೆ. ಅದಾದಮೇಲೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಬರ್ತಾರೆ ಗ್ಲೆನ್ ಫಿಲಿಪ್ಸ್ ಹಾಗೂ ಮಾರ್ಕ್ ಚಾಪ್ಮನ್ ಅವರು. ಇಬ್ಬರು ಯಾವ ರೀತಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಅಂದರೆ 13ನೇ ಓವರ್ ಗಂಟನೂ ಇನ್ನೇನು ನಮ್ಮ ಸ್ಕೋರ್ನೇ ಮ್ಯಾಚ್ ಮಾಡ್ತಾ ಇರ್ತಾರೆ ಆಲ್ಮೋಸ್ಟು. ಗ್ಲೆನ್ ಫಿಲಿಪ್ಸ್ ಅವರು ಲಾಸ್ಟ್ ಮ್ಯಾಚಲ್ಲಿ ಸೆಂಚುರಿ ಬೇರೆ ಹೊಡೆದಿದ್ರು ಇಂಡಿಯಾ ಮೇಲೆ. ಅದೇ ಥರ ಫಾರ್ಮ್ನ ಅವ್ರು ಇಲ್ಲಿಗೂ ಕನ್ವರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಗ್ಲೆನ್ ಫಿಲಿಪ್ಸ್ ಅವರು. 70 ಆರ್ಡ್ ರನ್ಸ್ ಏನೋ ಹೊಡೆದಿರ್ತಾರೆ. ಆದರೆ ಮಾರ್ಕ್ ಚಾಪ್ಮನ್ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. 30+ ಸ್ಕೋರ್ ಕೂಡ ಬಂದಿರುತ್ತೆ. ಅದಾದಮೇಲೆ ಅಷ್ಟೊಂದು ಬ್ಯಾಟಿಂಗ್ ಏನು ಇರಲ್ಲ ಅವ್ರದ್ದು. ಆಮೇಲೆ ಬೇಗ ವಿಕೆಟ್ ಕಳ್ಕೊತಾ ಇರ್ತಾರೆ. ಅದಾದಮೇಲೆ ಬಂದು ಕಾಂಟ್ರಿಬ್ಯೂಟ್ ಮಾಡೋದು ಡ್ಯಾರೆಲ್ ಮಿಚೆಲ್ ಅವರು. ಇಲ್ಲೂ ಕೂಡ T20ಗೂ ಆಡ್ತಾರೆ, ODIನೂ ಆಡ್ತಾರೆ. ಈ ನ್ಯೂಜಿಲೆಂಡ್ಗೆ ಬೆಸ್ಟ್ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು ಆಫ್ಟರ್ ಕೇನ್ ವಿಲಿಯಮ್ಸನ್ನು. ಸಖತ್ತಾಗಿ ಅದರಲ್ಲೂ ಅಡಾಪ್ಟೇಬಲ್ ಕೇಪಬಿಲಿಟಿ ಇದೆ ಯಾರಿಗೆ, ಡ್ಯಾರೆಲ್ ಮಿಚೆಲ್ ಅವ್ರಿಗೆ. ಹಾಗಾಗಿ ಅವರು ಒಂದು 28 ರನ್ಸ್ ಏನೋ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆಮೇಲೆ ಮಿಚೆಲ್ ಸ್ಯಾಂಟ್ನರ್ ಕೂಡ ಲಾಸ್ಟಲ್ಲಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಅವ್ರು ಅಷ್ಟೊಂದು ಬ್ಯಾಟಿಂಗ್ ಡೆಪ್ತ್ ಇಲ್ಲದೆ ಇರೋ ಕಾರಣ ಅವರು 190 ರನ್ಸ್ಗೆ ಆಲ್ಔಟ್ ಆಗೋಗ್ತಾರೆ. ಹಾಗಾಗಿ ಅವರು ನಮಗೆ ಇನ್ನು 48 ರನ್ಸಿಂದನೋ 41 ರನ್ಸಿಂದನೋ ಇಂಡಿಯಾ ಗೆಲ್ಲುತ್ತೆ. ಅದಾದಮೇಲೆ ಏಕೆಂತ ಹೇಳಿದ್ರೆ ನ್ಯೂಜಿಲೆಂಡ್ ಅವರು ನಿಮಗೆ ಇಷ್ಟು ಹೊಡಿತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಈ ಪಿಚ್, ನಾಗ್ಪುರ್ ಪಿಚ್ ಅಷ್ಟು ಈಸಿ ಅಲ್ಲ. 150 ಇದೆ ಆವ್ರೇಜ್ ಸ್ಕೋರು. ಆದ್ದರಿಂದ ಕಾರಣ ಇವರು ನಮ್ಮ ಇಂಡಿಯಾದವರು 238 ಹೊಡಿತಾರೆ ಅನ್ನೋದೇ ಆಶ್ಚರ್ಯ. ಅದು ಅಲ್ಲದೆ ನ್ಯೂಜಿಲೆಂಡ್ ಅವರು ಅಷ್ಟು 190 ಗಂಟ ನಮಗೆ ಒಂದು ಸ್ವಲ್ಪ ಕಾಂಪಿಟೇಷನ್ ಕೊಡೋದೇ ನಮಗೆ ಆಶ್ಚರ್ಯ ಆಗುತ್ತೆ. ಯಾಕಂತೇಳಿದ್ರೆ ಆ ಪಿಚ್ ಅಷ್ಟು ಈಸಿ ಅಲ್ಲ ಬ್ಯಾಟಿಂಗ್ ಆಡೋಕ್ಕೆ. ಯಾಕಂದರೆ ಸ್ಪೇಸರ್ ಆಗಿರ್ಬೋದು, ಸ್ಪಿನ್ನರ್ ಆಗಿರ್ಬೋದು, ಅದು ಡಾಮಿನೇಟ್ ಮಾಡ್ತಾರೆ ಅಂತಲೇ ಸ್ಟ್ಯಾಟ್ಸ್ ಇರೋದು.
ಈ ಬ್ಯಾಟಿಂಗ್ ಪಿಚ್ ಬಂದ್ಬಿಟ್ಟಿದೆ ಅಲ್ಲಿ 238 ರನ್ನಲ್ಲಿ 150 ರನ್ನಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಸ್ಕೋರ್ ನೋಡೋ ಬೇರೆ 126 ಇದೆ ಅಲ್ಲಿ. ಇವ್ರು ನೋಡೋ 190 ಹೊಡೆದಿದ್ದಾರೆ. ಆದರೂ ಇಂಡಿಯಾದವ್ರು 238 ರನ್ ಹೊಡೆದಿರೋ ಕಾರಣದಿಂದ ಅಭಿಷೇಕ್ ಶರ್ಮಾ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ ಅವ್ರು ಯಾವ ರೀತಿ ಬ್ಯಾಟಿಂಗ್ ಆಡ್ತಾರೆ ಅಂದರೆ ಸ್ಟೆಪ್ ಔಟಾಗಿ ಸಿಕ್ಸ್ಗಳು ಹೊಡಿತಾರೆ ಅಭಿಷೇಕ್ ಶರ್ಮಾ ಅವರು. ಅದು ಅಷ್ಟು ಈಸಿ ಅಲ್ಲ. ನಾವು ನೋಡಿದವರು ಇಷ್ಟು ಈಸಿಯಾಗಿ ಬ್ಯಾಟಿಂಗ್ ಆಡ್ಬಿಡ್ತಾರೆ ಅಂದ್ಕೋಬೋದು. ಅದಾದಮೇಲೆ ವರುಣ್ ಚಕ್ರವರ್ತಿ ಅವರು ಸಖತ್ತಾಗಿ ಬೌಲಿಂಗ್ ಹಾಕ್ತಾರೆ. 4 ಓವರಲ್ಲಿ ಬರೀ 37 ರನ್ ಕೊಟ್ಟು 2 ವಿಕೆಟ್ ತೊಗೊಳ್ತಾರೆ. ಶಿವಮ್ ದುಬೆ ಕೂಡ 2 ವಿಕೆಟ್ ತೊಗೊಳ್ತಾರೆ. ಅದಾದಮೇಲೆ ಎಲ್ಲರಿಗೂ ಹಾರ್ದಿಕ್ ಪಾಂಡ್ಯಾಗೆ 1 ವಿಕೆಟ್, ಅಕ್ಷರ್ ಪಟೇಲ್ 1 ವಿಕೆಟ್, ಜಸ್ಪ್ರೀತ್ ಬುಮ್ರಾಗೆ ಯಾವುದೇ ವಿಕೆಟ್ ಬೀಳಲ್ಲ. ಅಭಿಷೇಕ್ ಶರ್ಮಾ ಅವರು 3 ಬಾಲ್ ಹಾಕ್ತಾರೆ ಅಷ್ಟೇ, ಇನ್ನೇನಿಲ್ಲ. ವರುಣ್ ಚಕ್ರವರ್ತಿನೇ ಮ್ಯಾಚ್ ಟರ್ನ ಮಾಡಿದ್ದು ಅಂತಲೇ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಆ ಪಿಚ್ಚಲ್ಲಿ ಬೌಲಿಂಗ್ ಮಾಡೋದಷ್ಟು ಈಸಿ ಅಲ್ಲ, ಯಾಕಂದರೆ ಲಾಸ್ಟ್ ಮ್ಯಾಚ್ಗಳಲ್ಲಿ ಅಷ್ಟೊಂದು ರನ್ಸೇ ಬರ್ತಾ ಇರಲಿಲ್ಲ ಆ ಪಿಚ್ಚಲ್ಲಿ. ಈಗ ನೋಡಿದ್ರೆ ಬ್ಯಾಟಿಂಗ್ ಪಿಚ್ ಆಗೋಗಿದೆ. 238 ರನ್ ಹೊಡಿತಾರೆ ಅಂದರೆ ಅಷ್ಟು ಈಸಿ ಅಲ್ಲ. ಹಾಗೂ ನೆಕ್ಸ್ಟ್ ಮ್ಯಾಚು ಕೂಡ ಏನಾಗುತ್ತೆ ಅಂತ ನೋಡಬೇಕು. ನ್ಯೂಜಿಲೆಂಡ್ ಅವ್ರು ಒಳ್ಳೆ ಕಾಂಪಿಟೇಷನ್ ಕೊಡ್ತಾಯಿದ್ದಾರೆ. ಎಫರ್ಟ್ ಅಂತೂ ಹಾಕಿದ್ರು, ಅದನ್ನು ಮೆಚ್ಕೋಬೇಕು ನ್ಯೂಜಿಲೆಂಡ್ ಕಡೆಯಿಂದ. ಸಖತ್ತಾಗಿ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಹೊಸಿ ಲ್ಯಾಪ್ಸ್ ಮಾಡಿದ್ರು. ಇದು ನ್ಯೂಜಿಲೆಂಡ್ ಟೀಮ್ ಅನಿಸ್ಬಿಡ್ತು. ಯಾಕಂತ ಹೇಳಿದ್ರೆ ಎಷ್ಟೊಂದು ಫೋರ್ಗಳನ್ನ ಬಿಟ್ಬಿಟ್ರು ಅವರು. ಇಲ್ಲಿ ಹಿಡಿಯೋಕೆ ಹೋಗ್ತಾರೆ, ಈ ಕಡೆ ಹೊಂಟೋಗುತ್ತೆ. ಹಾಗೆ ಎಷ್ಟು ಗ್ಲೈನ್ ಫಿಲಿಪ್ಸ್ ಕೂಡ 1-2 ಫೋರ್ನ ಬಿಟ್ಬಿಟ್ರು. ಆ ಥರ ನ್ಯೂಜಿಲೆಂಡ್ ಟೀಮ್ ನಾವು ನೋಡೋದೇ ಇಲ್ಲ. ಫುಲ್ ಎಫರ್ಟ್ ಹಾಕಿದ್ರು. ನಮ್ಮ ಇಂಡಿಯಾ ಅವ್ರಿಗೆ ಸಖತ್ತಾದಂಥ ಜಯ ಸಿಕ್ತು. ಬಿಕಾಸ್ ಆಫ್ ಅಭಿಷೇಕ್ ಶರ್ಮಾ ಆ್ಯಂಡ್ ರಿಂಕು ಸಿಂಗ್ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.